ಅಣ್ಣ ಎಲ್ಲರಿಗೂ ನಮಸ್ಕಾರ. ಇದು ಒಂದು ಟ್ರೈನ್ ಹೋಯ್ತಿದೆ ನೋಡಿ. ಇದು ಬಂದ್ಬಿಟ್ಟು ಬೈಪ್ರಹಳ್ಳಿ ಮೆಟ್ರೋ. ಇಟ್ಕೊಂಡಿದ್ದೀನಿ, ಯಾವ್ದಾರ ಬುಕ್ಕಿಂಗ್ ಆಗ್ಬೋದಾ ಊಬರ್ ಆನ್ ಮಾಡಿ ಈಗ ಓಡಿಸ್ತೀವಿ. ಏನೋ ಗ್ಲಾಸ್ ಹತ್ರ ನೋಡಿ, ಗ್ಲಾಸಲ್ಲಿ ಒಳಗಡೆ ಮೊಬೈಲ್ ಫಿಕ್ಸ್ ಮಾಡ್ತೀವಲ್ಲ ನಾವು ಈ ಜಾಗದಲ್ಲಿ. ಇಲ್ಲಿ ಬಂದು ಏನಾಯ್ತದೆ, ಇಲ್ಲಿ ಗಲೀಜಿದ್ರೆ ಅದು ಬಂದು ಕ್ಲಿಯರಾಗಿ ಕಾಣಲ್ಲ. ಅದಕ್ಕೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋಣ, ಇಲ್ಲಾಂದ್ರೆ ಅದು ತುಂಬ ಗಲೀಜಾಯ್ತು ಅಂತ. ಏನು ಸೌಂಡ್ ಬರ್ತದೆ ಅಂತ ಕೇಳ್ತೀರಾ? ಅದು ಊಬರ್ ಆನಲ್ಲಿದೆ, ಅದರಿಂದ ಸೌಂಡ್ ಬರ್ತಾ ಇರೋದು. ಊಬರ್ ಆನಲ್ಲಿ ಇರೋದ್ರಿಂದ ಅದು ಸೌಂಡ್ ಬರ್ತಾ ಇರ್ತದೆ. ಅವಾಗ ಸ್ವಲ್ಪ ಸೌಂಡ್ ಬರ್ತಾ ಇರ್ತದೆ, ಬೇರೆ ಏನಿಲ್ಲ. ನೀವು ತಿಳ್ಕೊಂಡಂಗೆ ಅದು ಸೌಂಡ್ ಬರೋದೇನು ಅದು ಊಬರ್ ಇವಾಗ ಬಂತು ಇನ್ನೊಂದು ಬರ್ತಾ ಇರ್ತದೆ ಹಿಂಗೆ. ಯಾಕಂದರೆ ಎಲ್ಲರೂ ಬೆಳಿಗ್ಗೆ ಆಫೀಸ್ ಟೈಮ್ ಅಲ್ವ, ಅದರಿಂದ ಅದು ಬರ್ತಾ ಇರ್ಬೋದು. ಅದನ್ನು ಸೌಂಡ್ ಬರ್ತದೆ, ಬೇಜಾರು ಮಾಡ್ಕೊಂಡ್ಬಿಡಿ. ಎಷ್ಟು ಆಟೋಗಳು ನಿಂತಿವೆ ನೋಡಿ, ಬೆಳಿಗ್ಗೆ ಎಷ್ಟು ಆಟೋಗಳು ನಿಂತಿವೆ ನೋಡಿ. ಎಲ್ಲ ಬುಕ್ಕಿಂಗ್ ಅಂತ ಇದೆಯಾ ನಿಮಗೆ? ಎಲ್ಲ ಯಾವ್ದಾರು ಒಬ್ಬರು ಬುಕ್ಕಿಂಗ್ ಆಗಿ ಮಾಡ್ತಾರಲ್ವಾ, ಅದಕ್ಕೋಸ್ಕರ ವೇಟಿಂಗ್. ಎಲ್ಲ ಆಟೋ ಡ್ರೈವರ್ಗಳು ವೇಟ್ ಮಾಡ್ತಾ ಇರ್ತೀವಿ. ಯಾರು ಒಬ್ಬರು ಸಿಕ್ಬಿಟ್ರೆ ಇವಾಗ ಇಲ್ಲಿಂದ ಆ ಕಡೆ ಹೋಗ್ಬೋದು. ಬೆಳಿಗ್ಗೆ ಸಿಕ್ಕೋದು ನೋಡಿ, ಅದೇ ಬಿಸ್ನೆಸ್ ಇರೋದು. 10-11 ಗಂಟೆ ಆದಮೇಲೆ ಯಾರೋ ಒಬ್ಬ ಬುಕ್ ಮಾಡೋರೆಲ್ಲ ಯಾರು ಫೋನ್ ಮಾಡಲ್ಲ. ಯಾಕಂದರೆ ಎಲ್ಲರಿಗೂ ಬೆಳಿಗ್ಗೆನೇ ಕೆಲಸ ನಡೀತದೆ, ಅದರಿಂದ ಬೆಳಿಗ್ಗೆ ಮಾತ್ರ ಬರೋದು. ಅಲ್ಲಿ ಸುಮಾರು ಹೊತ್ತು ವೆಯ್ಟ್ ಮಾಡಿದೆ, ಯಾವುದು ಪಿಕಪ್ ಆಗಿ. ಒಂದು 2 ನಿಮಿಷ ಇರಿ, ಪೆಟ್ರೋಲ್ ಹಾಕ್ತೀನಿ, ಆಮೇಲೆ ವೀಡಿಯೋ ಮಾಡ್ತೀನಿ. ನೋಡಿ, ಇದು ಟಿನ್ ಫ್ಯಾಕ್ಟ್ರಿ ಜಾಗ. ಆದ್ರೆ ಇಲ್ಲಿ ಏನೇ ಹೆಸರಾಗಿದ್ದಾರೆ, ಬೆನಗನಹಳ್ಳಿ ಮೆಟ್ರೋ ಸ್ಟೇಷನ್ ಆಗಿದೆ ನೋಡಿ. ಇದೆಲ್ಲ ಟಿನ್ ಫ್ಯಾಕ್ಟ್ರಿ ಕಂತ ಇದೆಯಾ, ಇದೆಲ್ಲ ಫುಲ್. ನನಗೆ ಅಲ್ಲಿ ಸ್ಟ್ರೈಟ್ ಹೋಗ್ಬೇಕು, ರೈಟ್ಗೆ ಹೋಗ್ಬೇಕು. ಅಲ್ಲಿ ರೈಟ್ ಬಿಡಲ್ಲ ಇವಾಗ. ಅಲ್ಲ ಪೊಲೀಸ್ ಅವರು ಅಲ್ಲೇ ನಿಂತ್ಕೊಂಡು. ಅಕ್ಷಯನಗರ್ ಮೇನ್ ರೋಡ್ ಇದು. ರಾಘವೇಂದ್ರ ಸರ್ಕಲ್ ಒಂದು ಪಿಕಪ್ ಇದೆ, ಅವ್ರನ್ನ ಕರ್ಕೊಂಡು ಈಗ ಹೆಬ್ಬಾಳ ಹತ್ರ ಹೋಗ್ಬೇಕು. ಅಲ್ಲೊಂದು ಹಾಸ್ಪಿಟ್ಲಿಗೆ, ಹೆಬ್ಬಾಳ ಹತ್ರ ಅಲ್ಲೊಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ರಿಟರ್ನ್ ಬರ್ಬೇಕಂತ ಹೇಳಿದ್ದಾರೆ. ಅಪ್ ಆ್ಯಂಡ್ ಡೌನ್ ಹೋಗಿ ಬರೋಣ ಬಾ ಅಂತ ಹೇಳಿದ್ದಾರೆ. ಆಯಿತು ಬರ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೆ ಇವಾಗ ಹೋಯ್ತಾ ಇತ್ತು ಅದನ್ನು ಪಿಕಪ್. ಈ ಥರ ಒಂದು ಬಾಡಿಗೆ ಸಿಕ್ಕರೆ ಸಾಕು ಬೆಳಿಗ್ಗೆ. ಡೈಲಿ ಒಂದು ಯಾವ್ದಾರು ಒಂದು ಫೋನ್ ಬಾಡಿಗೆಗಳು ಅಪ್ ಆ್ಯಂಡ್ ಡೌನ್ ಹೋಗಿ ಬಂದರೆ ಅದೊಂದು ದುಡ್ಡು ಬರ್ತದೆ ನಮಗೆ, ಟೆನ್ಷನ್ ಇರಲ್ಲ. 1 ಅವರ್ ವೆಯ್ಟ್ ಮಾಡಿದ್ರೇನಪ್ಪ ಪರವಾಗಿಲ್ಲ, ಒಂದು 2 ಅವರ್ ವೆಯ್ಟ್ ಮಾಡಿದ್ರೂ ನಮಗೊಂದು 500 ರೂಪಾಯಿ ಸಿಗ್ತದೆ, ಅದು ಆರಾಮಾಗಿರ್ತದೆ. ಈ 150 ರೂಪಾಯಿಗೆ ಅವಾಗವಾಗ ಹೋಗಿ ಅಯ್ಯೋ ಎಷ್ಟು ಸಲ ಹೋಗ್ಬೇಕು ಅಂತ. ಅಯ್ಯೋ ಈ ಟ್ರಾಫಿಕಲ್ಲಿ ಬೇರೆ 100 ರೂಪಾಯಿಗೆ ಒಂದೊಂದು ಬಾಡಿ ಹೋಗಿ ಬರೋರು 1 ಅವರ್ ಆಯ್ತು. ಹಂಗೆಲ್ಲ ಒಂದು ಬಾಡಿ ಹೋದ್ರೆ ಅಲ್ಲಿ ಒಂದು 2 ಅವರ್ ವೆಯ್ಟ್ ಮಾಡಿದ್ರೆ ಆರಾಮಾಗಿ ಕರ್ಕೊಂಡ್ಬಿಡ್ಬೋದು. ಮೊಬೈಲ್ ಸ್ವಲ್ಪ ಶೇಕ್ ಬರ್ತಾ ಇರ್ಬೋದಲ್ವಾ, ಅದು ಇಲ್ಲ ನಾನು ಮಾತಾಡೋ ಸೌಂಡು ಕ್ಲಿಯರ್ ಆಗಿರಲ್ಲ. ಇನ್ನೊಂದು 2 ದಿನ ವೆಯ್ಟ್ ಮಾಡಿ, ಒಂದು ಮೈಕ್ ತಗೊಳ್ಳೋದಿನ ಕ್ಲಿಯರ್ ಆಗಿ ಬರುತ್ತೆ. ಏನಪ್ಪ ಇನ್ನು ಚಿಕ್ಕೊಂದು ಅಮೌಂಟ್ ಒಂದು ಮೈಕ್ ತೊಗೊಳಕ್ಕಾಗಲ್ಲ ಅಂತ ಹೇಳಿದ್ರೆ, ನನ್ನ ಟೈಮ್ ಇವಾಗ ಹಂಗಿದೆ, ಅದರಿಂದ ಯಾವುದೂ ತೊಗೊಳಕ್ಕಾಗಲ್ಲ. ಇದೇನು ಇದು ರಾಘವೇಂದ್ರ ಸರ್ಕಲ್ ಅಂತ ಇಲ್ಲಿಂದ ಲೆಫ್ಟ್ ತಗೊಳ್ಬೇಕು. ಅವಂದ್ರೆ ಆ ಫ್ಲ್ಯಾಟ್ ಬರೋದು.
ಯೂಟ್ಯೂಬ್ ಚಾನಲ್ ಮಾತಾಡೋದು ತುಂಬ ಈಸಿ ಅಂತ ತಿಳ್ಕೊಂಬಿಟ್ಟ. ತುಂಬ ಕಷ್ಟ ರೀ. ಯಾಕಂದರೆ ನಾವೇನೋ ಒಂದು ಮಾತಾಡ್ತೀವಿ, ಅದು ಆ ಕಡೆ ಒಂದು ಅಂದ್ಕೊಂಡು ಈ ಕಡೆ ಮೂಲೆಗೆ ಹೋಯ್ತದೆ, ಆ ಕಡೆ ಮೂಲೆಗೆ ಹೋಯ್ತದೆ. ಯಾಕಂದ್ರೆ ನಮ್ಗೆ ಮಾತಾಡೋಕ್ಕೆ ಭಯ ಬಂದ್ಬಿಡ್ತಲ್ಲ. ಈ ಪಬ್ಲಿಕ್ ಜನಗಳು ಸೇರಿಕೊಂಡ್ರೆ ಅಲ್ಲೇ ಮಾತಾಡೋಕೆ ತುಂಬ ಭಯ ಆಗ್ಬಿಡ್ತದೆ. ನಮಗೆ ಏನು ಮಾತಾಡಬೇಕು ಅಂತ ನಮ್ಗೆ ಗೊತ್ತಾಗಲ್ಲ. ನೋಡಿ ಇವಾಗ ಇವತ್ತು ಎಲ್ಲ ಬರೀ ಫ್ಲ್ಯಾಟ್ಗಳಲ್ಲೇ ಇರೋದು. ಇವಾಗೆಲ್ಲ ಮನೆಯೆಲ್ಲ ಸ್ವಂತ ಸೈಟ್ ತೊಗೊಂಡು ಯಾರು ಅಷ್ಟು ಬೇಗ ಇರಲ್ಲ. ಎಲ್ಲ ಫ್ಲ್ಯಾಟ್ಗಳ ಕೇಳಿದ್ರೆ ಫುಲ್ ಸೇಫ್ಟಿ ಅಂತ ಹೇಳ್ಬಿಡ್ತು. ಅದು ಏನು ಸೇಫ್ಟಿ ಇದೆಯೋ ಫ್ಲ್ಯಾಟ್ಗಳಲ್ಲಿ. ಇದರದ್ದು ಆ ಕಡೆ ನಿಮಗೆ ನಾನು ತೋರ್ಸೋಕ್ಕಾಗಲ್ಲ. ಯಾಕಂದರೆ ಇವಾಗ ಅವ್ರು ಬರ್ತಾರೆ, ಅವ್ರು ಬಂದಮೇಲೆ ಅವ್ರನ್ನ ಡ್ರಾಪ್ ಮಾಡಿದ್ಮೇಲೆ ನಿಮ್ಗೆ ಹೇಳ್ತೀನಿ ನಾನು ಎಲ್ಲಿ ಡ್ರಾಪ್ ಮಾಡಿದೆ ಅಂತ.